ಇಂಪಾಸಿಬಲ್. ದಯವಿಟ್ಟು ಹೇಳ್ಬಿಡಿ. ಜಗನ್ನಾಥ್ ಇಲ್ಲ ಅಂದ್ರೆ ಸತ್ಯ ಸತ್ತೋಗಿ ಸುಳ್ಳಿನ ಸಾಮ್ರಾಜ್ಯ ಸೃಷ್ಟಿಯಾಗುತ್ತೆ. ಆಮೇಲೆ ಜನಕ್ಕೆ ಸತ್ಯದ ಮೇಲೆ ನಂಬಿಕೆ ಹೊರಟೋಗುತ್ತೆ. ನೀವೇನು ಹೇಳಿದ್ರು ಸರಿ, ಅವನು ಮರಣದಂಡನೆ ಗುರಿ ಆಗಿರೋ ಖೈದಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹಾಗಾಗಿ ನಾವು ಬಿಡಲ್ಲ ಸರ್. ಇವತ್ತು ಸಂಜೆ ಒಳಗೆ ಅವನ ತಂದು ಒಪ್ಪಿಸ್ತೀವಿ. ಏನ್ರಿ ತಮಾಷೆ ಮಾಡ್ತಿದ್ದೀರಾ? ಬೋತ್ ಆಫ್ ಯು ಗೆಟ್ ಔಟ್ ಫ್ರಮ್ ಹಿಯರ್. ಏನ್ ಬರ್ತಾ ನಡ್ರಿ. ಜಗನ್ನಾಥ್, ಜಗನ್ನಾಥ್, ನಿನ್ನ ಈ ಸ್ಥಿತಿಗೆ ತಂದು ತನ್ನ ಎದುರು ನಿಲ್ಲೋ ಶಕ್ತಿ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಮೆರಿತಾ ಇರೋ ನಿಮ್ಮ ಮಾವನ ಮೇಲೆ ಸೇರ್ ತೀರಿಸ್ಕೊಳ್ಳಕ್ಕೆ ಇದು ಒಳ್ಳೆ ಅವಕಾಶ. ನೋಡು, ಈಗ ನೀನು ಕೊಡೋ ಹೇಳಿಕೆ ಮೇಲೆ ಇಡೀ ರಾಜ್ಯದ ಭವಿಷ್ಯನೇ ಅಡಗಿದೆ. ಬಾ, ದಯವಿಟ್ಟು ಸಾಕ್ಷಿ ಹೇಳು. ನಾಲ್ಗೆ ಇಲ್ದಿದ್ರೆ ಏನಂತೆ, ಬರೆಯೋದು ಕೈ ಇದೆಯಲ್ಲ. ಕಮಾನ್. ಮಹಾಜನಗಳೇ, ಈತ ಮಾಜಿ ಮುಖ್ಯಮಂತ್ರಿ ದೇಸಾಯಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ಇವನಿಗೆ ಶಿಕ್ಷೆ ಕೊಡೋದಕ್ಕೆ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದೀನಿ. ಯಾಕೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ಓಹ್, ನಿಮಗೂ ಸಾಕ್ಷಿ ಬೇಕಲ್ವಾ? ಸಾಕ್ಷಿ ಇಲ್ಲಿದೆ. ಜನರಂದ್ರೆ ಸರ್ಕಾರ, ಸರ್ಕಾರ ಅಂದ್ರೆ ಜನ. ಅವ್ರಿಗೋಸ್ಕರ ನಾನು ಕೊಲೆಗಾರನಾಗಿ ಜೈಲಿಗೆ ಹೋಗಕ್ಕೂ ಸಿದ್ಧ. ಯಾವ ರೌಡಿಸಮ್ನ ಬೇಡ ಅಂತ ಬಿಟ್ಟಿದ್ನೋ, ಈ ಸಮಾಜಕ್ಕೆ ಇವನ್ ಸಾವಿನಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ರೌಡಿ ಅನ್ನೋ ಪಟ್ಟ ಕಟ್ಕೊಳ್ಳೋದಕ್ಕೂ ರೆಡಿ, ಬಿಟ್ಟಿರೋ ಲಾಂಗ್ನ ಮತ್ತೆ ಎತ್ತಕ್ಕೂ ಸಿದ್ಧ. ಬೆಳಗೆರೆ ಸಾಹೇಬ್ರೆ, ನಿನ್ ದಾಸಕ್ಕೆ ಸೇವೆ ಮಾಡ್ಕೊಂಡಿರ್ತೀನೋ, ನನ್ನ ಕಾಪಾಡೋ ತಂದೆ, ಕಾಪಾಡೋ. ಇನ್ ಮುಂದಿನ ಹಲ್ಕ ಕೆಲಸ ಮಾಡಾಡಿಲ್ಲ. ನಾನ್ ಜೀವ ಉಳ್ಸೋ ತಂದೆ, ಯಮಾನಿಂತಾಗ ನಿಂತಾರಲ್ಲೋ, ಕಾಪಾಡೋ ಕಾಪಾಡೋ. ಪಾರ್ಥ, ಏನ್ ಮಾಡ್ತಾ ಇದೀಯ? ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ಆದ್ರೆ ಮಾಡೋ ತಪ್ಪನ್ನ ತಿದ್ಕೊಂಡು ಪಾಪಕ್ಕೆ ಪ್ರಾಶ್ಚಿತ ಅನುಭವಿಸದೆ ನಿಜವಾದ ಮನುಷ್ಯನ ಗುಣ. ಬಿಸಾಕಲಾಗ್ನ. ನೋ ಸರ್, ಇಂಥವನ್ನ ಕ್ಷಮಿಸಿದ್ರೆ ಕುಲಗೆಟ್ಟ ಕಾನೂನು ನಮ್ಗೂ ಏನ್ ಸರ್ ವ್ಯತ್ಯಾಸ? ಯಾವ ರೀತಿ ನಿಮ್ಮನ್ನ 4 ಗೋಡೆಗಳ ಮಧ್ಯೆ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟು, ಅದೇ ರೀತಿ ಹಾಡು ಹಗಲೇ ಎಲ್ಲರ ಜನರ ಮುಂದೆ ಈ ನನ್ನ ಮಗನ ತಲೆ ಎತ್ತು ಬರ್ತೀನಿ. ಬಿಟ್ಬಿಡಿ ಸರ್. ನೀವಿರೋ ಕಡೆ ಕ್ರಾಂತಿ ರಕ್ತಪಾತನ. ನೋ, ನನ್ನ ನಂಬಕ್ಕಾಗ್ತಾ ಇಲ್ಲ. ಮಿಸ್ಟರ್ ಬೆಳಗೆರೆ, ಇಷ್ಟು ಜನಗಳ ಮುಂದೆ ಈ ವ್ಯಕ್ತಿ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಶಿಕ್ಷೆ ಕೊಡೋದು ಧರ್ಮ, ಆದ್ರೆ ಸಾವೇ ಪರಿಹಾರ ಅಲ್ಲ. ದಯವಿಟ್ಟು ಈತನ್ನ ಏನು ಮಾಡದೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿ. ಪ್ಲೀಸ್, ನನ್ನ ಮಾತು ಕೇಳಿ. ಹೀಗಾಗಬಾರ್ದಾಗಿತ್ತು, ಆಗೋಯ್ತು. ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮ ಅದನ್ನು ಸದೆ ಬಡಿತಾ ಇತ್ತು. ಅದು ಆಗ. ಆದ್ರೆ ಈಗ ಅಧರ್ಮ ಹೆಚ್ಚಾದಾಗ ಅಧರ್ಮನೇ ಕೊಲ್ತಾ ಇದೆ. ಇದಕ್ಕೆ ಸಾಕ್ಷಿ ಈಗ ನೀನು ನೋಡಿದ್ದಿ ಚಿತ್ರನೇ. ನನ್ನ ಆತ್ಮಸಾಕ್ಷಿ ಇದಕ್ಕೆ ಒಪ್ತಾ ಇದ್ರು ಕೂಡ ಬಹುಶಃ ಈ ಕಲಿಯುಗ ಧರ್ಮ ಇದೇ ಇರ್ಬೋದೇನೋ ಅಂತ ಅನಿಸ್ತಾ ಇದೆ. ನಾನು ಬಯಸಿದ ಶಾಂತಿ ನನ್ನ ಕೈ ಮೀರಿ ಕ್ರಾಂತಿ ಮುಗಿದೋಯ್ತು. ನನ್ನ ಉದ್ದೇಶ ಸಫಲ ಆಗಬೇಕಾದ್ರೆ ಗನ್ನಿಂದ ಅಲ್ಲ,
ಈ ಪೆನ್ನಿಂದ. ಹಲೋ, ಹಾಯ್ ಬೆಂಗಳೂರು.